ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಈ ದಿನ ನಮ್ಮ ವರ್ಕ್ಶಾಪಿಗೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಒಂದು ಮಿನಿ ಪ್ರಾಜೆಕ್ಟ್ ಮಾಡಿಕೊಡಿ ಅಂತ ಬಂದಿದ್ದಾರೆ. ಈಗ ನಾವು ಮಾಡ್ತಿರುವ ಈ ಪ್ರಾಜೆಕ್ಟ್ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಯೂಸ್ ಆಗಬಹುದು. ನಾವು ತಯಾರಿಸ್ತಿರುವ ಈ ಮಿನಿ ಪ್ರಾಜೆಕ್ಟಿನ ಹೆಸರು ಮ್ಯಾನುವಲಿ ಆಪರೇಟೆಡ್ ಫ್ಲೋರ್ ಕ್ಲೀನಿಂಗ್ ಮಷೀನ್. ಬನ್ನಿ ಈಗ ಬೇಗ ಈ ಮಷೀನ್ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಈ ಮಷೀನ್ ತಯಾರಿಸೋದಕ್ಕೆ ನಮಗೆ ಸ್ವಲ್ಪ ಬಿಡಿ ಭಾಗಗಳು ಬೇಕಾಗುತ್ತೆ. ಆಲ್ರೆಡಿ ಈಗ ನೀವು ನೋಡ್ತಾ ಇರ್ಬೋದು, ಈ ಬಿಡಿ ಭಾಗಗಳೆಲ್ಲ ಮಾರ್ಕೆಟ್ ಅಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇದೊಂದು ಗೇರು. ಈ ಗೇರಿಗೆ ಕೆಳಭಾಗದಲ್ಲಿ ಒಂದು ರೋಲಿಂಗ್ ಶಟರ್ ವೀಲ್, ಬೇರಿಂಗ್ ವೀಲ್ ವೆಲ್ಡಿಂಗ್ ಮಾಡಿದ್ದೀನಿ. ಈ ಯಂತ್ರ ತಯಾರಿಸಲು ಬೇಕಾಗುವ ಬಿಡಿ ಭಾಗಗಳೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಂದಾನೇ ಒಂದು ಲಿಸ್ಟ್ ಮಾಡಿಕೊಟ್ಟು ತರಿಸಿದ್ದೀನಿ. ನೆಲ ಒರೆಸುವ ಯಂತ್ರ ನಮ್ಮ ಅಳತೆಗೆ ತಕ್ಕಂತೆ ನಾವು ತಯಾರಿಸ್ಕೋಬಹುದು. ನಾನು 36 ಇಂಚ್ ಅಗಲ, 42 ಇಂಚ್ ಉದ್ದ ಫ್ರೇಮ್ ತಯಾರಿಸ್ಕೊಂಡಿದ್ದೀನಿ. ಫ್ರೇಮ್ ತಯಾರಿಸೋಕ್ಕಿಂತ ಮುಂಚೆನೆ ಹೋಲ್ಗಳೆಲ್ಲ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಈ ಫ್ರೇಮ್ಗೆ ಈ 2 ವೀಲ್ಗಳನ್ನ ಫಿಟ್ಟಿಂಗ್ ಮಾಡ್ಬಿಟ್ಟು ಸ್ಟೆಪ್ ಅಂಡ್ ಸ್ಟೆಪ್ ಆಗಿ ಯಾವ ರೀತಿ ಯಂತ್ರ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ವಿದ್ಯಾರ್ಥಿಗಳು ಮಾಡಿರುವ ಪ್ಲಾನ್ ಪ್ರಕಾರ ಯಾವುದೇ ವಿದ್ಯುತ್ ಶಕ್ತಿ ಅವಶ್ಯಕತೆ ಇಲ್ಲದೆ ಮ್ಯಾನ್ಯುಯಲ್ ಆಗಿ ಆಪರೇಟ್ ಆಗೋ ಫ್ಲೋರ್ ಕ್ಲೀನಿಂಗ್ ಮಷೀನ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಸಹಾಯ ಮಾಡಿ ಸರ್ ಅಂತ ಕೇಳ್ಕೊಂಡ್ರು. ಖಂಡಿತ ಮಕ್ಕಳೇ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಅವ್ರಿಗೆ ಬಿಡಿ ಭಾಗಗಳ ಒಂದು ಲೀಸ್ಟ್ ಮಾಡಿಕೊಟ್ಟೆ. ಅವರು ಮಾರ್ಕೆಟ್ ಎಲ್ಲ ಸುತ್ತಾಡಿ ಒಂದೊಂದು ಬಿಡಿ ಭಾಗಗಳನ್ನು ಸರಿಯಾಗಿ ತಂದು ಕೊಟ್ರು ಸ್ನೇಹಿತರೆ. ಈಗ ಫಿಟ್ಟಿಂಗ್ ಮಾಡ್ತಿರೋ ಈ ಬೇರಿಂಗ್ ಗಳು ಗೇರ್ ಫಿಟ್ ಮಾಡೋದಕ್ಕೆ ಬೇರಿಂಗ್ ಇನ್ನರ್ ಡಯಾಮೀಟರ್ 3/4 ಇಂಚ್ ಇದೆ. 3/4 ಇಂಚಿನ ಬ್ರೈಟ್ ಬಾರ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ 3/4 ಇಂಚಿನ ಬ್ರೈಟ್ ಬಾರಿಗೆ ಥ್ರೆಡ್ ಮಾಡಿಸ್ಬೇಕು. ಥ್ರೆಡ್ ಮಾಡಿಸೋದಕ್ಕೂ ಕೂಡ ವಿದ್ಯಾರ್ಥಿಗಳೇ ತಗೊಂಡೋಗಿ ಮಾಡಿಸ್ಕೊಂಡು ಬಂದಿದ್ದಾರೆ. ಬ್ರೈಟ್ ಬಾರಿನ ಉದ್ದ ಸ್ವಲ್ಪ ಜಾಸ್ತಿ ಇದೆ, ಅದು ಕಟ್ ಮಾಡಬೇಕು. ಕೊನೆಯಲ್ಲಿ ಕಟ್ ಮಾಡ್ತೀನಿ. ನೋಡಿ, ಗೇರ್ ಎಲ್ಲ ಈ ರೀತಿ ಫಿಟ್ಟಿಂಗ್ ಮಾಡಿದ್ದೀನಿ. ಮೇಲ್ಭಾಗದ ಗೇರ್ ಲೂಸ್ ಆಗಬಾರ್ದು ಅಂತ ಡಬಲ್ ನಟ್ ಹಾಕಿ ಲಾಕ್ ಮಾಡಿದ್ದೀನಿ. ನೋಡಿ, ಮೂಮೆಂಟ್ ಎಷ್ಟು ಫ್ರೀ ಆಗಿದೆ. ತುಂಬಾನೇ ಅಂದರೆ ತುಂಬ ಈಸಿ ಮೂಮೆಂಟ್ ಇದೆ ಸ್ನೇಹಿತರೆ. ನೀವೀಗ ಯೋಚನೆ ಮಾಡ್ತಾ ಇರ್ಬೋದು ಸ್ನೇಹಿತರೆ, ಈ ಗೇರ್ ಯಾವ ರೀತಿ ರನ್ ಆಗುತ್ತೆ ಅಂತ. ನೋಡಿ, ಈ ಗೇರ್ ರನ್ ಆಗೋದಕ್ಕೆ ಈ ಗೇರಿಗೆ ಈ ಚಕ್ರದಿಂದ ಚೈನ್ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಚೈನ್ ಫಿಟ್ಟಿಂಗ್ ಮಾಡಿದ್ಮೇಲೆ ಚಕ್ರ ತಿರ್ಗಿಸಿದ್ರೆ ನೋಡಿ, ಮುಂಭಾಗದ ಗೇರ್ ಕೂಡ ರನ್ ಆಗ್ತಾ ಇದೆ. ಈ ಚಕ್ರ ಒಂದ್ ಸಲ ತಿರ್ಗಿಸಿದ್ರೆ ಮುಂಭಾಗದ ಗೇರ್ 2 ಸಲ ರೌಂಡ್ ಹೊಡಿತಾ ಇದೆ ಸ್ನೇಹಿತರೆ. ಚಕ್ರ ವರ್ಟಿಕಲ್ ರೊಟೇಷನ್ ಆಗುತ್ತೆ, ಗೇರು ಹಾರಿಜಾಂಟಲ್ ರೊಟೇಷನ್ ಆಗೋ ರೀತಿ ಕನ್ವರ್ಟ್ ಮಾಡಿದೀವಿ. ಟ್ರಾಲಿಯ ಫ್ರಂಟ್ ಬ್ಯಾಲೆನ್ಸ್ಗೆ ಈ 360 ಡಿಗ್ರಿ ರೊಟೇಷನ್ ವೀಲ್ ಯೂಸ್ ಮಾಡ್ತಾ ಇದ್ದೀನಿ. ಮುಂಭಾಗದ 2 ಕಾರ್ನರ್ಗಳಿಗೂ ಈ ವೀಲ್ಗಳನ್ನ ವೆಲ್ಡಿಂಗ್ ಮಾಡ್ತೀನಿ. ಈ ರೀತಿ ರೊಟೇಷನ್ ವೀಲ್ ಫಿಟ್ಟಿಂಗ್ ಮಾಡೋ ಉದ್ದೇಶ ಏನು ಅಂದ್ರೆ, ನಮ್ಮ ಟ್ರಾಲಿಯಲ್ಲಿ ಯಾವುದೇ ರೀತಿ ಸ್ಟೇರಿಂಗ್ ಇರೋದಿಲ್ಲ. ನಾವು ನಮ್ಮ ಕೈಯಿಂದ ನಾವು ಯಾವ ಕಡೆ ತಳ್ತೀವಿ ಆ ಕಡೆ ಟರ್ನ್ ಆಗುತ್ತೆ. ಮುಂಭಾಗದ ಚಕ್ರ ಕುಸಿದ್ಮೇಲೆ ಮೂವ್ಮೆಂಟ್ ಎಲ್ಲ ತುಂಬಾ ಫ್ರೀ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ರೀ ಆಗಿ ಆಪರೇಟ್ ಆಗ್ತಾ ಇದೆ ಅಂತ. ನಾವು ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡ್ಕೋಬಹುದು. ನಾನು ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಈ ಚಕ್ರ 1 ರೌಂಡ್ ತಿರುಗಿದ್ರೆ ಈ ಗೇರು 2 ರೌಂಡ್ ತಿರುಗುತ್ತೆ ಅಂತ. ಈ ಗೇರು 2 ರೌಂಡ್ ತಿರುಗ್ತಾ ಇದೆ, ಆದ್ರೆ ಇದಕ್ಕೆ ಏನ್ ಫಿಟ್ಟಿಂಗ್ ಮಾಡ್ತೀವಿ ಅಂತ ನೋಡಿ ಸ್ನೇಹಿತರೆ. ಮನೆಯಲ್ಲಿ ನೆಲ ಒರೆಸೋದಕ್ಕೆ ನಾರ್ಮಲ್ ಆಗಿ ಯೂಸ್ ಮಾಡೋ ಒಂದು ಮಾಪ್, ಈ ಟ್ರಾಲಿಗೆ ಫಿಟ್ಟಿಂಗ್ ಮಾಡ್ತೀನಿ. ಮಾಪ್ ಫಿಟ್ಟಿಂಗ್ ಮಾಡೋದಕ್ಕೆ 1/4 ಇಂಚ್ ಪೈಪ್ ಯೂಸ್ ಮಾಡ್ತಾ ಇದ್ದೀನಿ. ಈ ಪೈಪಿಗೆ ಮುಂಭಾಗದಲ್ಲಿ ನೋಡಿ ಇದೊಂದು ಹೋಲ್ ಪೀಸ್ ಇಟ್ಟು ವೆಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಮಾಪ್ ನಾವು ಮೇಲೆ ಕೆಳಗೆ ಮಾಡೋದಕ್ಕೆ ಈ ಪೈಪಿನಲ್ಲಿ ಗ್ರೂ ಮಾಡಿದ್ದೀನಿ. ಈ ಗ್ರೂ ಸಹಾಯದಿಂದ ನಾವು ಈ ಮಾಪ್ ಮೇಲೆ ಕೆಳಗೆ ಎಷ್ಟು ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನೆಲ ಒರೆಸ್ತಾ ಮಾಪ್ ಸೌದೋದ್ರು ಕೂಡ ಮಾಪ್ ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಒಂದೇ ಒಂದು ಬೋಲ್ಟ್ ಸಹಾಯದಿಂದ ಮಾಪ್ ಕೂಡ ಚೇಂಜ್ ಮಾಡ್ಕೋಬಹುದು. ಟ್ರೈಲ್ ಮಾಡೋಕ್ಕಿಂತ ಮುಂಚೆ ಮಾಪು ಕೊಳೆ ಆಗಬಾರ್ದು ಅಂತ ಮತ್ತೆ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಫಿಟ್ಟಿಂಗ್ ಮಾಡಿದ್ದೀನಿ. ಕೆಳಭಾಗದ ಹಾರಿಜಾಂಟಲ್ ರೊಟೇಟ್ ಆಗೋ ಗೇರಿಗೆ ಈ ಮಾಪ್ ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ಮಾಪ್ ಫಿಟ್ಟಿಂಗ್ ಮಾಡಿದ್ಮೇಲೆ ಚಕ್ರ ತಿರ್ಗಿಸಿದ್ರೆ ಮಾಪ್ ರೊಟೇಷನ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ನೆಲ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ. ಮಾಪು ನಾನು ನೆಲದಿಂದ ಅರ್ಧ ಇಂಚು ಮೇಲಿಟ್ಟಿದ್ದೀನಿ. ನೆಲ ಕ್ಲೀನ್ ಆದ್ಮೇಲೆ ಅಲ್ಪ ಸ್ವಲ್ಪ ನೀರೇನಾದ್ರೂ ಉಳಿದಿದ್ರೆ ಸ್ನೇಹಿತರೆ, ಈ ವೈಫರ್ ಸಹಾಯದಿಂದ ಆ ನೀರು ಕೂಡ ಡ್ರೈ ಆಗ್ಬೇಕು, ಆ ರೀತಿ ವೈಫರ್ ಫಿಟ್ ಮಾಡ್ತೇನೆ. ಆಲ್ರೆಡಿ ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ನೀರೆಲ್ಲಿಂದ ಬರುತ್ತೆ ಮತ್ತು ನೆಲದಲ್ಲಿ ಬಿದ್ದಿರೋ ಧೂಳು ಕಸ ಯಾರು ಗುಡಿಸ್ತಾರೆ ಅಂತ. ಇದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬಿಡಿ ಸ್ನೇಹಿತರೆ, ಇವೆಲ್ಲ ಇದೊಂದೇ ಮಿಷಿನ್ ಅಲ್ಲಿ ನಾನು ತಯಾರಿಸಿ ತೋರಿಸ್ಕೊಡ್ತೇನೆ. ಟ್ರಾಲಿಯ ಮುಂಭಾಗದಲ್ಲಿ ಕಸ ಕ್ಲೀನ್ ಮಾಡೋದಕ್ಕೆ 2 ಬ್ರಷ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ರಷ್ಗಳು ನಮಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೋಬಹುದು. ಬೇಡ ಅಂದಾಗ ನಾವು ಈ ರೀತಿ ಮೇಲ್ಗಡೆ ಕೂಡ ಎತ್ತಿ ನಿಲ್ಲಿಸಬಹುದು.
ಮೆಕ್ಯಾನಿಸಮ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಈಗ ಸೇಫ್ಟಿಗೋಸ್ಕರ ಚೈನಿಗೆ ಚೈನ್ ಕೇಸ್ ಮತ್ತು ಬಾಟಮಿಗೆ ಶೀಟ್ ಎಲ್ಲ ಕವರ್ ಮಾಡ್ತೀನಿ. ನೆಲ ಕ್ಲೀನ್ ಆಗೋದಕ್ಕೆ ನೀರು ಬೇಕು. ಈ ನೀರಿಗೆ ನೋಡಿ ಈ ಕೆಳಭಾಗದಲ್ಲಿ ಪೈಪ್ ಫಿಟ್ಟಿಂಗ್ ಮಾಡಿದ್ದೀನಿ. ಈ ಪೈಪಲ್ಲೆಲ್ಲ ಈ ವಾಲ್ಗಳು ಫಿಟ್ ಮಾಡಿದ್ದೀವಲ್ಲ, ಇದರಲ್ಲಿ ನಾವು ಎಷ್ಟು ಬೇಕಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೀರು ಸ್ಟೋರೇಜ್ ಮಾಡೋದಕ್ಕೆ ಇದೊಂದು ಟ್ಯಾಂಕ್ ಫಿಟ್ಟಿಂಗ್ ಮಾಡ್ತೀನಿ. ಈ ಟ್ಯಾಂಕಿಗೆ ನೋಡಿ ಇದೊಂದು ವಾಲ್. ನಾವು ನೀರು ಕಂಟ್ರೋಲ್ ಮಾಡೋದಕ್ಕೆ ಈ ವಾಲ್ ಸಹಾಯದಿಂದಾನೇ ಕಂಟ್ರೋಲ್ ಮಾಡ್ಕೋಬಹುದು. ನಮ್ಮ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಿ ತಯಾರಾಗಿದೆ. ಈ ಮಿನಿ ಪ್ರಾಜೆಕ್ಟ್ ತಯಾರಿಸೋದಕ್ಕೆ ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಜೊತೆಯಲ್ಲಿ ಹಿರಿಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಾಮಫಲಕದ ಒಂದು ಬೋರ್ಡ್ ಕೂಡ ಫಿಟ್ಟಿಂಗ್ ಮಾಡಬೇಕು. ಆ ಬೋರ್ಡ್ ಕೂಡ ಫಿಟ್ಟಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಕೆಲಸಗಳನ್ನ ಮಾಡಿ ತೋರಿಸೋದು ನನ್ನ ವೃತ್ತಿಯಲ್ಲಿ ನನಗೆ ತುಂಬಾನೇ ಅಂದ್ರೆ ತುಂಬಾ ಸಂತೋಷ ಕೊಡುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಕಲ್ತಿರುವ ಕೆಲಸ ಬೇರೆ ಯಾರಿಗಾದ್ರೂ ಉಪಯೋಗ ಆಗೇ ಆಗುತ್ತೆ ಅಲ್ವಾ ಸ್ನೇಹಿತರೆ? ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್. ಆಯ್ತು, ಇದು ವಿಡಿಯೋ ಹಾಕ್ತೀನಿ ಸರ್.